All my friends, welcome to my YouTube channel. So, ಈ ಒಂದು ವಿಡಿಯೋದಲ್ಲಿ how to install Visual Studio Code. Visual Studio 2022 ಬೇರೆ, Visual Studio Code ಬೇರೆ. ಇದರಲ್ಲಿ ನೀವು ಯಾವುದಕ್ಕೂ ಕನ್ಫ್ಯೂಷನ್ ಮಾಡ್ಕೊಳ್ತಿರ್ತೀರಿ. ಸೊ ಅದಕ್ಕೋಸ್ಕರ ಕ್ಲಿಯರಿಟಿ ಕೊಟ್ಟಿದ್ದು. ಸೊ Visual Studio Codeನ ಹೇಗೆ ಇನ್ಸ್ಟಾಲ್ ಮಾಡೋದು, ಹೇಗೆ ಸೆಟಪ್ ಮಾಡೋದು, ಜಾವಾ ಸ್ಕ್ರಿಪ್ಟ್ ಆಗಿರ್ಬೋದು, HTML ಆಗ್ಬೋದು, CSS ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನಿಮ್ಮ ಹತ್ರ ಇರೋ ಒಂದು ಗೂಗಲ್ಗೆ ಬರಬೇಕು. ಗೂಗಲ್ಗೆ ಬಂದು Visual Studio Code ಡೌನ್ಲೋಡ್ ಅಂತ ಸರ್ಚ್ ಮಾಡಬೇಕು. ಫಸ್ಟ್ ಬರೋ ವೆಬ್ಸೈಟ್ನ ಕ್ಲಿಕ್ ಮಾಡಿ. ಡೌನ್ಲೋಡ್ Visual Studio Code ಮ್ಯಾಕ್, ಲಿನಕ್ಸ್, ವಿಂಡೋಸ್ ಅಂತ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ವಿಂಡೋಸ್ ಅಂತ ಇದೆಯಲ್ಲ, 64 ಬಿಟ್ ಅಂತ ಇದೆಯಲ್ಲ, ಫಸ್ಟ್ ಆಪ್ಷನ್ ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಥ್ಯಾಂಕ್ ಯು ಫಾರ್ ಡೌನ್ಲೋಡಿಂಗ್ VS Code ಅಂತ ಬರುತ್ತೆ. ಸೊ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ. ಇದು 101 MB ಇದೆ, ಅಂದರೆ 101 MB ಇದೆ, ಜಾಸ್ತಿ ಇಲ್ಲ. ಸೊ ಬೇಗ ಡೌನ್ಲೋಡ್ ಆಗುತ್ತೆ. ಸೊ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನೋಡಿ ಡೌನ್ಲೋಡ್ ಆಗ್ತಿದೆ. ಇಲ್ಲಿ ನಾನು ಯಾರೋ ಮಾರ್ಕಲ್ಲಿ ತೋರಿಸ್ತಿದ್ದೀನಲ್ಲ, ಸೊ ಡೌನ್ಲೋಡ್ ಆಗ್ತಿದೆ ನೋಡಿ. ಈಗ ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಸೊ ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಅದು ಓಪನ್ ಅಂತ ಇರ್ತಲ್ಲ, ಸೊ ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಂದರೆ ಅದ್ರ ಬಗ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಇಲ್ಲಿ ನೀವು ಓದಿ ಅಕ್ಸೆಪ್ಟ್ ಅನ್ನೋದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನೋದನ್ನು ಕೊಡಬೇಕಾಗುತ್ತೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಓದ್ಬೋದು ಬೇಕಾದರೂ. ಹಾಗೆ ಅಕ್ಸೆಪ್ಟ್ ಅಂತ ಕೊಟ್ಟು ನೆಕ್ಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡಿ. ಆಮೇಲೆ ಇಲ್ಲೇನು ಚೇಂಜಸನ್ನು ಮಾಡೋದು ಬೇಡ, ನೆಕ್ಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡಿ. ಆಮೇಲೆ ಇಲ್ಲೂ ಕೂಡ ಇಲ್ಲಿ ಎಲ್ಲದನ್ನು ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಆ್ಯಂಡ್ ಸೆಕೆಂಡ್ ಎಲ್ಲ ಏನೇನು ಇದೆಯೋ ಅಷ್ಟನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ಅದು ಎಲ್ಲದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಪ್ರಿಪೇರ್ ಆಗಿ ಎಲ್ಲ ಏನೇನು ಫೈಲ್ಸ್ ಇದೆಯೋ Visual Studio Codeಲ್ಲಿ, ಸೊ ಎಲ್ಲ ಫೈಲ್ಸು ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆಗೋಕ್ಕೆ ಒಂದು 2-3 ಮಿನಿಟ್ಸ್ ತೊಗೊಳುತ್ತೆ. ಸೊ ಇನ್ಸ್ಟಾಲ್ ಆಗ್ತಿದೆ ನೋಡಿ. ಸೊ ಇನ್ಸ್ಟಾಲ್ ಆಗೋಕ್ಕೆ ಒಂದು 2-3 ಟೈಮ್ಸ್ ತೊಗೊಳುತ್ತೆ. 2-3 ಮಿನಿಟ್ಸ್ ನೀವು ವೆಯ್ಟ್ ಮಾಡಿ ಸ್ವಲ್ಪ. ಸೊ ನೋಡಿ ಇನ್ಸ್ಟಾಲ್ ಆಗ್ತಿದೆ Visual Studio Code. ನೋಡಿ ಇನ್ಸ್ಟಾಲ್ ಆದ ತಕ್ಷಣ ಲ್ಯಾಪ್ಟಾಪ್ ಫುಲ್ ಒಂದು ಸತಿ ಕ್ರ್ಯಾಶ್ ಆದಂಗೆ ಆಗುತ್ತೆ. ಸೊ ಇನ್ಸ್ಟಾಲ್ ಆಯಿತು, ಎಲ್ಲ ಫೈಲು ಇನ್ಸ್ಟಾಲ್ ಆಗಿದೆ. ಸೊ ಓಪನ್ ಫಿನಿಶ್ ಅಂತ ಕೊಟ್ಟರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅದಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಈಗ ಒಂದು ಲೈವ್ ಸರ್ವರ್ ಏನಾದ್ರು ಅಂದರೂ ಲೈವ್ ಸರ್ವರ್ನ ಫಸ್ಟು ಒಂದು ಫೇಮಸ್ ಆಗಿರೋ ಒಂದು HTML ಲ್ಯಾಂಗ್ವೇಜ್ ಇದನ್ನು ನಾನು ನಿಮಗೆ ಇನ್ಸ್ಟಾಲ್ ಮಾಡಿ ಇದನ್ನು ತೋರಿಸ್ತೀನಿ. ಇಲ್ಲಿ ಲೈವ್ ಸರ್ವರ್ ಅಂತಿದೆಯಲ್ಲ, ಸೊ ಅದನ್ನು ಸರ್ಚ್ ಮಾಡಿ. ಅಲ್ಲಿ ಸರ್ಚ್ ಬಾರಲ್ಲಿ ಇನ್ಸ್ಟಾಲ್ ಅಂತ ಕೊಡ್ತೀನಿ. ಇನ್ಸ್ಟಾಲ್ ಅಂತ ಕೊಟ್ಟ ತಕ್ಷಣ ಇದು ಕೇಳುತ್ತೆ, ಪರ್ಮಿಷನ್ ಕೇಳುತ್ತೆ. ಪರ್ಮಿಷನ್ ಅಲೋ ಕೊಡಿ. ಇನ್ಸ್ಟಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇನ್ಸ್ಟಾಲ್ ಆಗುತ್ತೆ. ಸ್ವಲ್ಪ ನೋಡಿ ಇನ್ಸ್ಟಾಲ್ ಆಗಿದೆ. ಅನ್ಇನ್ಸ್ಟಾಲ್ ಡಿಸ್ಮಿಸ್ ಅಂತ ತೋರಿಸುತ್ತೆ. ನೀವು ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಯಾರ ಮಾರ್ಕ್ ತೋರಿಸ್ತಾ ಇದ್ದೀನಲ್ಲ, ಸೊ ಅಲ್ಲಿ ನೀವು ಈಗ ಕ್ಲಿಕ್ ಮಾಡಬೇಕು. ನೋಡಿ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಓಪನ್ ಫೋಲ್ಡರ್ ಅಂತ ಇದೆಯಲ್ಲ, ಓಪನ್ ಫೋಲ್ಡರ್ನ ಕ್ಲಿಕ್ ಮಾಡಿ. ಇಲ್ಲಿ ನೀವು ಡೆಸ್ಕ್ಟಾಪ್ ಅಥವಾ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿ ಒಂದು ಹೊಸ ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕು. ನಾನು ಒಂದು ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನ್ಯೂ ಫೋಲ್ಡರ್ ನೇಮ್ ಬಂದು HTML ಪ್ರಾಕ್ಟೀಸ್ ಅಂತ ಒಂದು ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. HTML ಪ್ರಾಕ್ಟೀಸ್ ಅಂತ ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡಿ ಸೆಲೆಕ್ಟ್ ಫೋಲ್ಡರ್ ಅಂತ ಮಾಡ್ತೀನಿ. ಆವಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇದನ್ನು ಕೊಡ್ತೇನೆ, ಅಲೋ ಕೊಡ್ತೀನಿ. ನೆಕ್ಸ್ಟ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಇದೆಯಲ್ಲ HTML ಪ್ರಾಕ್ಟೀಸ್ ಅಂತ ಇದೆಯಲ್ಲ, ಸೊ ಅದ್ರ ಪಕ್ಕದ ಒಂದು ಐಕಾನ್ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಫೈಲ್ ನೇಮ್ನ ಈ ಥರ ಕೊಡಬೇಕು. index.html. HTML ಅನ್ನೋದು ಎಕ್ಸ್ಟೆನ್ಷನ್. index.html ಹೊಡೆದು ಇಂಟರ್ ಕೊಟ್ಟ ತಕ್ಷಣ ಈ ಥರ ಬರುತ್ತೆ. HTML 5 ಅಂತ ಇದು ಮಾಡಿದ್ರೆ ನಿಮಗೆ ಈ ಥರ ಒಂದು ಫುಲ್ ಕೋಡ್ ಬಂದುಬಿಡುತ್ತೆ. ರೆಡಿಮೇಡ್ ಫುಲ್ ಕೋಡ್ ಬಂದಿರುತ್ತೆ. ಇಲ್ಲಿ H1 ಅಂತ ಹೊಡೆದು ಟ್ಯಾಬ್ ಪ್ರೆಸ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇದರೊಳಗಡೆ ನೀವು ಏನೇ ಬರೆದ್ರು ಅದು ನೀವು ರನ್ ಮಾಡಿದ ತಕ್ಷಣ ಅಲ್ಲಿ ಹೇಗಿದೆಯೋ ಹಾಗೆ ಡಿಸ್ಪ್ಲೇ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹಲೋ ವರ್ಡ್ ಅಂತ ಬರಿತೀನಿ. ಹಲೋ ವರ್ಡ್ ಅಂತ ಬರೆದು ಇಲ್ಲಿ ಕರ್ಸರ್ ಇಟ್ಟರು, ಅದಿಷ್ಟು ಸೆಲೆಕ್ಟ್ ಮಾಡಿ ಒಂದ್ಸತಿ ಕರ್ಸರ್ ಇಟ್ಟು ಸೇವ್ ಮಾಡಿ ಇದನ್ನು ಓಪನ್ ಮಾಡ್ತೀನಿ. ಹಾಗೆ ಇಲ್ಲಿ ನೋಡಿ ಈ ಥರ ಬರುತ್ತೆ. ಈಗ ನಿಮ್ಮ ಒಂದು ಬ್ರೌಸರಿಗೆ ಬಂದು ಲೈವ್ ಸರ್ವರ್ ಅನ್ನೋ ಬ್ರೌಸರಿಗೆ ಬಂದು, ಬ್ರೌಸರ್ ಅಂದರೆ ಮಾಮೂಲಿ ನಿಮ್ಮ ಹತ್ರ ಬ್ರೌಸರ್ ಇರುತ್ತಲ್ಲ, ಸೊ ಅದಕ್ಕೆ ಬಂದು ನೋಡಿ ಇಲ್ಲಿ ಹಲೋ ವರ್ಡ್ ಅನ್ನೋದು ಡಿಸ್ಪ್ಲೇ ಆಗಿದೆ. ಇಲ್ಲಿ ಹೇಗಿದೆಯೋ ಹಾಗೆ ಡಿಸ್ಪ್ಲೇ ಆಗಿದೆ. ಈಗ ಏನಾದರೂ ಚೇಂಜಸ್ ಮಾಡಿದ್ರೆ ಸೇಮ್ ಆಟೋಮೆಟಿಕ್ಕಾಗಿ ಸೇವ್ ಆಗಿ, ನೀವೇನೋ ಸೇವ್ ಮಾಡೋದು ಬೇಡ, ಸೇವ್ ಆಗಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೋಡಿ ಬೇಕಾದರೂ ಆಟೋಮೆಟಿಕ್ಲಿ ಸೇವ್ ಆಗುತ್ತೆ.
ನಾನಿನ್ನು ಸೇವ್ ಮಾಡಲ್ಲ. ಈಗ ಮತ್ತೆ ಓಪನ್ ವಿತ್ ಲೈವ್ ಸರ್ವರ್ ಅಂತ ಇದೆಯಲ್ಲ, ಸೊ ನೋಡಿ ಡಿಸ್ಪ್ಲೇ ಆಗಿದೆ. ಸೊ ನೆಕ್ಸ್ಟ್ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ತಿಳಿಸ್ಕೊಡ್ತೀನಿ. ಸೊ ಯಾಕಂದರೆ ವಿಡಿಯೋ ಲೆಂತ್ ಜಾಸ್ತಿ ಆದರೆ ನೀವು ವಿಡಿಯೋನ ಸ್ಕಿಪ್ ಮಾಡ್ತೀರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಜಾವಾ ಸ್ಕ್ರಿಪ್ಟ್ ಆ್ಯಂಡ್ CSSನ ಹೇಗೆ ಇದಕ್ಕೆ HTMLಗೆ ಆ್ಯಡ್ ಮಾಡೋದು, ಹಾಗೆ HTML ಪ್ರಿವ್ಯೂನ ಹೇಗೆ ಇದು ಮಾಡೋದು, ಪೈಥಾನ್ ಹೇಗೆ ಇದಕ್ಕೆ VS ಕೋಡ್ ಸೆಟಪ್ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.